ಫ್ರೆಂಡ್ಸ್ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಲಕ್ಷ್ಮಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿರ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕ್ವೀನ್ ಲಕ್ಷ್ಮಿ. ಬರ್ರಿ ಇವತ್ತಿನ ವಿಡಿಯೋಗಳಿಗೆ ಏನೆಲ್ಲಾಗುತ್ತೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಹಾಯ್ ಮೇಡಮ್ಮ. ಗುಬ್ಬೆ ಗುಬ್ಬೆ ಮಾತಾಡಲ್ಲ ನಂಗೆ ಕೂಡ. ಚಿನ್ನಿಮ್ಮ ನನ್ನ ಜೊತೆ ಮಾತಾಡಲ್ಲ ಮೌನಿ. ಶೆಟ್ಕೊಂಡ್ರಿ ನನ್ನ ಮೇಲೆ. ಶನಮ್ಮಮ್ಮ ನೋಡ್ರಿ ಫ್ರೆಂಡ್ಸ, ನನ್ನ ಮಗಳು ನನ್ನ ಜೊತೆ ಮಾತಾಡಲ್ಲ ಅಂತ ನೋಡ್ರಿ, ಶೆಟ್ಕೊಂಡಾಳ ಅಂತ ನೋಡ್ರಿ, ಕೋಪ ಮಾಡ್ಕೊಂಡಾಳ. ಯಾಕೆ ಕೋಪ ಮಾಡ್ಕೊಂಡಿದ್ದೆಮ್ಮ ನನ್ನ ಮೇಲೆ ನೀ? ಹಾಯ್ ಮಾಡು. ಹಾಯ್ ಮಾಡಲ್ಲ. ಹಾಯ್ ಮಾಡಮ್ಮ ಇಲ್ಲಿ ಹಾಯ್ ಮಾಡು. ಎದ್ದು ನಿಂತು ಹಾಯ್ ಮಾಡು. ಹಾಯ್ ಮಾಡಿ. ಈಗ ಹಾಯ್ ಮಾಡು. ನೋಡ್ರಿ ಫ್ರೆಂಡ್ಸ್, ಇವೆಲ್ಲ ತೆಗೆದಿಟ್ಟಿನಿ. ಎಲ್ಲ ತಿಕ್ಕಬೇಕಂದ್ರೆ ಈಗ ತಿಕ್ಕಗುಡಲಾಗಲ್ಲ. ಇನ್ನು ಬಟ್ಟೆ ನಿನ್ನೆನೂ ಇವತ್ತಿನೂ ಬಟ್ಟೆ ಭಾಳ ಅದಾವೆ ನೋಡ್ರಿ. ನೀನು ಒಗೋದಿಲ್ಲ, ಕ್ಲೀನ್ ಮಾಡೋದೆ, ಡಿಮಾರ್ಟ್ಗೆ ಹೋಗೋದೆ, ಆಮೇಲೆ ದವಾಖಾನಿಗೆ ಹೋಗೋದೇ ಆಗ್ಯದ ನೋಡ್ರಿ. ಹಾಗಾಗಿ ನೀನು ಬಟ್ಟೆ ಮಾಡಿಲ್ಲ ನೋಡ್ರಿ. ಒಳಗೆ ಭಾಂಡೆ ಅವ, ಆಮೇಲೆ ಇವೆಲ್ಲ ಭಾಂಡೆ ತಿಕ್ಕೋಬೇಕು ನೋಡ್ರಿ. ಡಬ್ಬಿಗಳು ಭಾಂಡೆಗಳೆಲ್ಲ ತಿಕ್ಕೋಬೇಕು. ಅಲ್ಲಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿನಿ ನೋಡಿ. ಅಡುಗೆ ಮನೆದೆಲ್ಲ ಡಬ್ಬಿ ಎಲ್ಲ ತಂದಿಟ್ಟಿನಿ. ಅಲ್ಲೆಲ್ಲ ಫರ್ಶಿ ತೊಳ್ಕೊಬೇಕು ನೋಡ್ರಿ. ಇವತ್ತೆಲ್ಲ ಆಗ್ಬೇಕು. 11 ಗಂಟೆ ಆಗ್ಯದ ನೋಡ್ರಿ. ಅಡುಗೆ ಮಾಡಿ ಊಟ ಮಾಡೋಷ್ಟರಲ್ಲಿ ಇಷ್ಟ ಆಯ್ತು ನೋಡ್ರಿ ಫ್ರೆಂಡ್ಸ್. ಪ್ರತೀಕ್ ಮಲ್ಕೊಂಡಾನ, ಶೌರ್ಯನೂ ಮಲ್ಕೊಂಡಾನ ನೋಡ್ರಿ. ಅವರಿಬ್ಬರು ಸ್ಕೂಲಿಗೆ ಹೋಗಿಲ್ಲ. ರಾತ್ರಿ ಸ್ವಲ್ಪ ಅಳ್ತಾ ಇದ್ರು ಇಬ್ರಿಗೂ. ನೆಗಡಿ ಜೋರು ಬಂದದ. ಔಷಧ ಎಲ್ಲ ಹಾಕ್ತಾಯಿದ್ದೀನಿ, ಅಂದರೂ ಕಮ್ಮಿ ಆಗ್ತಿಲ್ಲ. ಕ್ಲೈಮೇಟ್ಗೋಸ್ಕರ ಹಂಗೆ ಆಗ್ತಾಯಿದೆ. ಹಾಗೆ ಅವರು ಇಬ್ಬರು ಸ್ಕೂಲ್ ಹೋಗಿಲ್ಲ ನೋಡ್ರಿ, ಹುಷಾರಿಲ್ಲ ಅಂತ ಹೇಳಿಬಿಟ್ಟು. ದಸರಾ ಕ್ಲೀನಿಂಗ್ ನೋಡ್ರಿ. ಇದೆಲ್ಲ ದಸರಾಗ 9 ದಿನ ಶಶಿ ದೀಪ ಹಾಕ್ತೀವ್ರಿ ನಾವು. ಅದಕ್ಕೆ ಇವೆಲ್ಲ ಕ್ಲೀನ್ ಮಾಡ್ಲತ್ತೀವಿ ನೋಡ್ರಿ. ನಮ್ಮ ಚಿನ್ನಿ ಬಂಗಾರ ಮೊನ್ನೆ ತಾನೇ ರಿಪೇರಿ ಮಾಡ್ಕೊಂಬಂದಾರ ಪಪ್ಪ. ಅದು ಇರಲಿ. ನಮ್ಮ ಚಿನ್ನಿ ಬಂಗಾರ ಈಗ ಲೂಸ್ ಮೋಷನ್ ಆಗ್ಯದ ನೋಡ್ರಿ. ಒಟ್ಟು ದಂಧಿ ಮಾಡ್ಕೊಡಲ್ಲ ಯಾಳು ನೋಡ್ರಿ. ಆಕಿ ಇದು ಬೆಳಗ್ಗೆಯಿಂದ 3ನೇ ಬಟ್ಟೆ ನೋಡ್ರಿ. 3ನೇ ಬಟ್ಟೆ ಹಾಕ್ತಿರೋದು ಅವಳಿಗೆ. ಲೂಸ್ ಮೋಷನ್ ಆಗಿದೆ, ಉಲ್ಟಿ ವಾಮಿಟ್ ಆಗ್ತಾಯಿದೆ. ಇದು ಕೆಲಸ ಅದು ಕೆಲಸ ಭಾಳ ಅಂದ್ರೆ ಕಾಟ ಕೊಡ್ತಾರೆ ನೋಡ್ರಿ ಮಕ್ಕಳಂತೂ. ಏನು ಮಾಡೋದು ಫ್ರೆಂಡ್ಸ್, ಹುಷಾರಿಲ್ಲ ಅಂದರೆ ನಮಗೆ ಒಂಥರ ಆಗುತ್ತೆ, ಸಮಾಧಾನ ಇರಲ್ಲ. ಮಕ್ಕಳೇನು ಹೇಳ್ಕೊಳ್ಳಲ್ಲ ನೋಡ್ರಿ ಫ್ರೆಂಡ್ಸ್. ಹಾಗಾಗಿ ಅವಳಿಗೆ ಬೆಳಗ್ಗೆಯಿಂದ ಎತ್ಕೊಂಡು ಕೂತ್ಕೊಂಡಿದ್ದೀನಿ ನೋಡ್ರಿ. ಬಟಾಟಿ ಪಲ್ಯ, ಆಮೇಲೆ ಚಪಾತಿ, ಅನ್ನ, ಆಮೇಲೆ ಬೇಳೆ ಪಲ್ಯ ಎಲ್ಲ ಮಾಡಿ ನೋಡ್ರಿ. ಊಟಕ್ಕೆ ನಾನು ಅಡುಗೆ ಮುಗಿಸ್ಕೊಂಡು ಕೂತ್ಕೊಂಡಿನಿ ನೋಡ್ರಿ. ಆಕೆಗೆ ಎತ್ಕೊಂಡು ಇವೆಲ್ಲ ತೆಗೆದಿಟ್ಟಿನಿ. ಮತ್ತು ಡಬ್ಬಿಯಲ್ಲಿರೋ ಪ್ಲಾಸ್ಟಿಕ್ ಡಬ್ಬಿಯಲ್ಲಿರೋದೆಲ್ಲ ಒಂದು ಕವರಲ್ಲಿ ಕವರಲ್ಲಿ, ಆಮೇಲೆ ಕ್ಯಾರಿ ಬ್ಯಾಗಲ್ಲೆಲ್ಲ ಅಲ್ಲಿ ಹಾಕಿಟ್ಟು ನೋಡ್ರಿ ಫ್ರೆಂಡ್ಸ್. ಇನ್ನು ಬಟ್ಟೆ ಬಾಂಡೆ ಎಲ್ಲ ಅದಾವೆ ನೋಡ್ರಿ. ಇಷ್ಟೆಲ್ಲ ಬಾಂಡೆ ತಿಕ್ಬೇಕು ನೋಡ್ರಿ. ಈಗ ನೋಡ್ರಿ ಫ್ರೆಂಡ್ಸ, ನಮ್ಮ ಮಮ್ಮಿ ಬಂದಿರು 12 ಗಂಟೆಗೆ ಚಿನ್ನಿ ಬಂಗಾರಿಗೆ ಕರ್ಕೊಂಡು ಹೋದ್ರು ನೋಡ್ರಿ ನಮ್ಮ ಮಮ್ಮಿ. ಆವಾಗ ಬಟ್ಟೆ ಒಗ್ದೆ ನೋಡ್ರಿ. ಈಗ ಟೈಮ್ ನೋಡ್ರಿ 12:15 12:45 ಆಗ್ಯದ ನೋಡ್ರಿ. ಇಷ್ಟೆಲ್ಲ ಬಟ್ಟೆ ಒಗ್ದೆ ನೋಡ್ರಿ. ಆಗ ನೋಡ್ರಿ ಫ್ರೆಂಡ್ಸ್, ಭಾಳ ಇದ್ದವು ರೀ ಬಟ್ಟೆ. ನಿನ್ನೆನೂ ಇವತ್ತಿನೂ ಎಲ್ಲ ಭಾಳ ಇದ್ದವು ನೋಡ್ರಿ ಫ್ರೆಂಡ್ಸ್. ಅವ್ರ ಪಪ್ಪ ಬೇರೆ, ನಮ್ಮ ಯಜಮಾನ್ರು ಬೇರೆ ಇವತ್ತೇ ಬಟ್ಟೆ ಹಾಕ್ಯಾರ ನೋಡ್ರಿ. ಇಷ್ಟೆಲ್ಲ ಅರ್ಬಿ ಅದ ನೋಡ್ರಿ ಫ್ರೆಂಡ್ಸ್. ಎಲ್ಲ ಒಗ್ದೀನಿ ನೋಡ್ರಿ. ಈಗ ನೋಡ್ರಿ ಫ್ರೆಂಡ್ಸ್, ಇಷ್ಟೆಲ್ಲ ಬಟ್ಟೆ ಒಗ್ದೀನಿ ನೋಡ್ರಿ. ಈಗ ಇವೆಲ್ಲ ಪಾತ್ರೆಗಳೆಲ್ಲ ತಿಕ್ಕೋಬೇಕು ನೋಡ್ರಿ. ಇವೆಲ್ಲ ಇಷ್ಟು, ಆಮೇಲೆ ಇಷ್ಟೆಲ್ಲ ನೋಡ್ರಿ ಫ್ರೆಂಡ್ಸ್. ಭಾಳ ಅಂದ್ರೆ ಭಾಳ ಕೆಲಸ ಆದ್ರಿ. ಮತ್ತು ಇವೆಲ್ಲ ತಿಕ್ಕೋಬೇಕು ನೋಡ್ರಿ. ಇವೆಲ್ಲ ಊಟದ್ದು ಅದ ನೋಡ್ರಿ. ಇವೆಲ್ಲ ಊಟದ್ದು. ಆಮೇಲೆ ಇವೆಲ್ಲ ತೆಗ್ದಿವ್ರಿ ನೋಡ್ರಿ. ನಮ್ಮ ಅಡುಗೆ ಮನೆ 12:45 ಆಗ್ಯದ ನೋಡ್ರಿ ಟೈಮ್. ಇದೆಲ್ಲ ಖಾಲಿ ಮಾಡೀನಿ. ಇವೆಲ್ಲ ತಿಕ್ಕೋಬೇಕು ನೋಡ್ರಿ. ಇದಿಷ್ಟು ಕೆಳಗೆದು ಇಷ್ಟ ಅದ ನೋಡ್ರಿ. ಕ್ಲೀನ್ ಮಾಡೋದಿಲ್ಲ. ಇವತ್ತೇ ಫರ್ಶಿ ತೊಗೋಬೇಕು ಅಂದ್ಕೊಂಡಿನಿ. ಏನಾಗುತ್ತೆ ನೋಡ್ಬೇಕು ನೋಡ್ರಿ. ಜಗಲಿ ಮೇಲಿಂದೆಲ್ಲ ತಗೊಂಡು ಎಲ್ಲ ಕಸ ಗುಡಿಸ್ಕೊಂಡು ಫರ್ಶಿ ತೊಳಿತೀನಿ ನೋಡ್ರಿ. ಫ್ರೆಂಡ್ಸ್, ಇಷ್ಟೆಲ್ಲ ಬಾಂಡೆ ತಿಕ್ಕಿ ನೋಡ್ರಿ. ಅಷ್ಟೆಲ್ಲ ಬಾಂಡೆ ತಿಕ್ಕಿ ನೋಡ್ರಿ. ಬಟ್ಟೆ ಹೋಗೋದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ, ಒಂದು ಅರ್ಧ ತಾಸು ಅಷ್ಟೇ, ಅರ್ಧ ಅವರ್ ಅಷ್ಟೇ. ಆಮೇಲೆ ಯಜಮಾನ್ರು ಬಂದರು 1:15 ಹಂಗೆ ಬಂದರು ನೋಡ್ರಿ. 12:45 ನನಗೆ ಇದು ಆಗಿತ್ತು, ಬಟ್ಟೆ ಎಲ್ಲ ಆಗಿತ್ತು ಅರ್ಧ ತಾಸು.
ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಆಮೇಲೆ 1:15 ಹಂಗೆ ಅವ್ರು ಬಂದಿದ್ರು, ಎದ್ದೆ. ಆಮೇಲೆ ನಾನು ಅವರು ಊಟ ಮಾಡಿದ್ವಿ. ಆಮೇಲೆ ನೋಡ್ರಿ ಜಗಲಿ ಮೇಲಿಂದೆಲ್ಲ ಫೋಟೋ ತೆಗೆದ್ಬಿಟ್ಟು ಇಷ್ಟೇ ಧೂಳು ಹೊಡ್ಕೊಂಡ್ರು ನೋಡ್ರಿ. ಇಷ್ಟೇ ಧೂಳು ಹೊಡ್ಕೊಂಡು ಮೇಲೆ ಫಸ್ಟೆಲ್ಲ ಅವರೇ ಹೊಡೆದಿದ್ರು ಮೇಲ್ಗಡೆ ಎಲ್ಲ. ಇಷ್ಟೇನಿದೆ ನೋಡ್ರಿ, ಇಷ್ಟೇ ಧೂಳು ಹೊಡ್ಕೊಂಡ್ರು ನೋಡ್ರಿ. ಇವತ್ತು ಇಷ್ಟೆಲ್ಲ ಧೂಳು ಹೊಡ್ಕೊಂಡು ಫೋಟೋ ಗಿಟ ಎಲ್ಲ ದೇವ್ರದೆಲ್ಲ ತೆಗೆದ್ಬಿಟ್ಟು ಕೆಲ್ಸಕ್ಕೆ ಹೋಗ್ಯಾರ ನೋಡ್ರಿ. ಮತ್ತು ಇಷ್ಟು ಎಲ್ಲ ಭಾಂಡೆ ತೊಳಿಬೇಕು ನೋಡ್ರಿ ಫ್ರೆಂಡ್ಸ್. ನಾನು ಇಷ್ಟೆಲ್ಲ ಭಾಂಡೆ ಇನ್ನೂ ತೊಳಿಬೇಕು ನೋಡ್ರಿ ಫ್ರೆಂಡ್ಸ್. ಗ್ಯಾಸ್ ಕಟ್ಟಿ ಎಲ್ಲ ತೊಳ್ಕೊಂಡೀನಿ. ಆಮೇಲೆ ಜಗಲಿ ಕೊಳಿನ ಎಲ್ಲ ತೊಳ್ಕೊಂಡೀನಿ ನೋಡ್ರಿ ಫ್ರೆಂಡ್ಸ್. ಇದೆಲ್ಲ ತೊಳ್ಕೊಂಡೀನಿ ನೋಡ್ರಿ. ಈಗ ನಾವು ಇಷ್ಟು ಇಲ್ಲಿ ಹಿಡ್ಕೊಂಡು ಇಲ್ಲಿ ತನಕ ನಮ್ಮ ಯಜಮಾನ್ರು ಇದು ಮಾಡಿಲ್ರಿ, ಜಾಡಿಸ್ಕೊಂಡಿರ್ಲಿಲ್ಲ. ಮೇಲ್ಗಡೆ ಅಷ್ಟು ಜಾಡಿಸ್ಕೊಂಡಿದ್ರು. ಆಮೇಲೆ ನಾನು ಜಾಡಿಸ್ಕೊಂಡಿ ನೋಡ್ರಿ. ಅಲ್ಲೆಲ್ಲ ತಿಕ್ಕೀನಿ, ಈ ಕಡೆ ಎಲ್ಲ ತಿಕ್ಕಿ ನೋಡ್ರಿ. ಮತ್ತು ಈ ಕಡೆ ಎಲ್ಲ ತಿಕ್ಕಿ ನೋಡ್ರಿ. ಈ ಕಡೆ ತಿಕ್ಲಗತ್ತೀನಿ ನೋಡ್ರಿ. ಈಗ ಈ ಕಡೆ ಎಲ್ಲ ತಿಕ್ಕಬೇಕು ನೋಡ್ರಿ. ಇನ್ನು ನೋಡ್ರಿ ಇಷ್ಟು ಕೆಲಸ ಬಾಕಿ ಅದು ನೋಡ್ರಿ ಫ್ರೆಂಡ್ಸ್. ಸುಸ್ತಾಗೋಯ್ತು ಫ್ರೆಂಡ್ಸ್. ಇನ್ನೂ ಅಷ್ಟು ಭಾಂಡೆ ಅದಾವ್ರಿ. ಮತ್ತು ಇದು ರ್ಯಾಕ್ ಎಲ್ಲ ತೊಳ್ಕೊಳ್ಳೋದು ಬೇಕಾದ ನೋಡ್ರಿ. ನೀರು ಹಾಕಿ ಎಲ್ಲ ತೊಳ್ಕೊಬೇಕು. ನಮ್ಮ ಚಿನ್ನಿ ಬಂಗಾರಿ ನಮ್ಮ ಮಮ್ಮಿ ಮನೆಗೆ ಹೋಗ್ಯಾಳ ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಕೆಲಸ ಆಗ್ಯದ ನೋಡ್ರಿ. ಇಲ್ಲಾಂದ್ರೆ ಆಗ್ತಿರ್ಲಿಲ್ಲ ನೋಡ್ರಿ. ಪ್ರತಿ ಅವರೇ ಕುತ್ಕೊಂಡ ನೋಡ್ರಿ. ಪ್ರತಿಗೂ ಬಾತ್ರೂಮ್ಗೆ ಹೋಗಿದ್ದಾನೆ ನೋಡ್ರಿ. ಬಂದಪ್ಪ ನೋಡ್ರಿ. ಇಷ್ಟೆಲ್ಲ ಭಾಂಡೆ ತಿಕ್ಬೇಕು ನೋಡ್ರಿ. ಇನ್ನು ಇಲ್ಲೆಲ್ಲ ಖಾಲಿ ಮಾಡಿ ನೋಡ್ರಿ ಫ್ರೆಂಡ್ಸ್. ಇಲ್ಲಿ ಗೊತ್ತು ನೋಡ್ರಿ ಹ್ಯಾಂಗೆ ಹಾಕ್ಯದಲ್ಲಿ ಒಂದು ಜರನೂ ಬರ್ತಿಲ್ಲ ನೋಡ್ರಿ. ಅದು ಏನು ಮಾಡೋದಂತ ಗೊತ್ತಾಗ್ತಿಲ್ಲ. ಎಲ್ಲ ಹಾಕಿದ್ದೀನಿ, ಕಾಜು ಆಮೇಲೆ ಎಲ್ಲ ಹಾಕಿದ್ದೀನಿ, ಅಂದ್ರೂ ಹೋಗ್ತಿಲ್ಲ ನೋಡ್ರಿ. ಅದು ಇಲ್ಲಿ ಎಷ್ಟು ಗಲೀಜು ಮಾಡಿದೆ ನೋಡ್ರಿ ಫ್ರೆಂಡ್ಸ್. ಮೊನ್ನೆ ಹೋದ ಇಯರೇ ನಾವು ಇದು ಮಾಡಿದ್ವಿ ನೋಡ್ರಿ ಫ್ರೆಂಡ್ಸ್, ಸಾರಿಸಿದ್ವಿ. ಮತ್ತು ನೋಡ್ರಿ ಹ್ಯಾಂಗೆ ಮಾಡಿದ್ವಿ. ಇಲ್ಲೆಲ್ಲ ತೊಳ್ಕೊಬೇಕ್ರಿ. ಪರಿಶಿ ಎಲ್ಲ ತಿಕ್ಕೊಳ್ಳೋದಾಗ ಮತ್ತೆ ಸಿಗ್ತೀನಿ ರೀ ಫ್ರೆಂಡ್ಸ್ ನಿಮಗೆ. ಮಳೆ ಬೇರೆ ಹೊಂಟದ ನೋಡ್ರಿ ಫ್ರೆಂಡ್ಸ್. ನೋಡ್ರಿ ಫ್ರೆಂಡ್ಸ್, ಆಯಿತು ನೋಡ್ರಿ ಫರ್ಶಿ ಒರೆಸೋದು. ಫರ್ಶಿ ತಿಕ್ಕೊಂಡಿನ್ರಿ. ಬರೇ ನೀರು ಹಾಕಿ ಬ್ರೇಸ್ ಹಚ್ಚಿ ಘಾಸ್ ಅಂತೇಳಿ ತಿಕ್ಕಿ ನೋಡ್ರಿ ಫ್ರೆಂಡ್ಸ್. ಭಾಳ ಅಂದ್ರೆ ಭಾಳ ಸುಸ್ತಾಯ್ತು ಫ್ರೆಂಡ್ಸ್. ಬೆಳಗ್ಗೆಯಿಂದ ಕಟ್ಟೆ ಇಲ್ಲ ನೋಡ್ರಿ ಫ್ರೆಂಡ್ಸ್. ಇಷ್ಟೆಲ್ಲ ತಿಕ್ಕೊಂಡು ನೋಡ್ರಿ. ಆಗ ಎಲ್ಲ ಅಡುಗೆ ಮನೆ ಅಂತೂ ಪರ್ಫೆಕ್ಟ್ ಆಯಿತು ನೋಡ್ರಿ ಇವಾಗ. ಆಮೇಲೆ ಇದು ರ್ಯಾಕೆಲ್ಲ ಮತ್ತು ಸಾಬೂನು ಹಚ್ಚಿ ಆಮೇಲೆ ಭಾಂಡೆ ತಿಕ್ತೀವಲ್ರಿ, ಅದರಿಂದ ತಿಕ್ಕಿ ನೋಡ್ರಿ ಎಷ್ಟು ಸ್ವಚ್ಛ ಪಳಪಳ ಅಂತ ಹೊಳಿತೈತೆ ನೋಡ್ರಿ. ಮಿನಿ ಮಿಂಚುತ್ತೈತೆ ನೋಡ್ರಿ ರ್ಯಾಕ್ ನಮ್ಮದು. ನೋಡ್ರಿ ಇಲ್ಲೆಲ್ಲ ತೊಳ್ಕೊಂಡು ನೋಡ್ರಿ. ಆಯ್ತು ರೀ. ಇಷ್ಟು ಪಾತ್ರೆ ಉಜ್ಜಿದ್ರೆ ಆಯ್ತು ನೋಡ್ರಿ. ಕೆಲಸ ಆಯ್ತಲ್ರಿ. ಮತ್ತು ಇವೆಲ್ಲ ಎತ್ತಿ ಬಿಡ್ಬೇಕು ನೋಡ್ರಿ ಫ್ರೆಂಡ್ಸ್. ಇಲ್ಲಿ ಅಡುಗೆ ಮನೆಗೆ ಮತ್ತು ಯಪ್ಪ ಏನು ಕೆಲಸ ರೀ. ದಸರಿ ಕ್ಲೀನಿಂಗು ಭಾಳ ಅಂದ್ರೆ ಭಾಳ ಸುಸ್ತಾಗ್ತದೆ ನೋಡ್ರಿ ಫ್ರೆಂಡ್ಸ್. ಎಲ್ಲ ಆಗ್ಯದ ನೋಡ್ರಿ ಫ್ರೆಂಡ್ಸ್. ಈಗ ಇದು ಈ ಕೋಲಿ ನೋಡ್ರಿ, ಕೆಳಗಿಂದು ಧೂಳು ಹೊಡ್ಕೊಳ್ಳೋದಾಗ್ಯದ, ಮೇಲಿಂದು ಧೂಳು ಹೊಡ್ಕೊಳ್ಳೋದಾಗ್ಯದ ನೋಡ್ರಿ ಫ್ರೆಂಡ್ಸ್. ಇದು ನಾಳೆಗೆ ನೀರು ಬರ್ತಾವ್ರಿ ಫ್ರೆಂಡ್ಸ್. ನಾಳೆ ಬೆಳಗ್ಗೆ ನಮ್ಮ ಯಜಮಾನ್ರು ತಿಕ್ತೀನಿ ಅಂದಾರ. ಇದನ್ನು ತಿಕ್ತೀನಿ ಅಂದಿದ್ರು. ಅವ್ರಿಗೆ ಹೇಳಿದಿರೇ ನಾನು ತಿಕ್ಕಿಟ್ಟಿದ್ದೀನಿ. ಬಂದಮೇಲೆ ವಾವ್ ಅಂತಾರೆ ನೋಡ್ರಿ ಫ್ರೆಂಡ್ಸ್. ನಿಮಗೆ ತೋರಿಸ್ತೀನಿ ಬೇಕಾದರೆ ಬರೀ ಫ್ರೆಂಡ್ಸ್. ಮತ್ತು ಆಮೇಲೆ ಸಿಗ್ತೀನಿ ರೀ. ಇಟ್ಟು ಪಾತ್ರೆ ತೊಳಿತೀನಿ. ಇದೆಲ್ಲ ಆರಲಿ ಸ್ವಲ್ಪ ಹೊತ್ತು. 6 ಗಂಟೆ ಇದು ಪಾತ್ರೆ ತೊಳ್ಕೊತೀನಿ ನೋಡ್ರಿ. ಮಳೆ ಹೊಂಟಿತ್ತು, ಹಾಗಾಗಿ ನಾನು ಈ ಕಡೆ ಫರ್ಶಿ ತೊಳೆದೀನಿ ನೋಡ್ರಿ. ನೋಡ್ರಿ ಫ್ರೆಂಡ್ಸ್, ಇಷ್ಟೆಲ್ಲ ಭಾಂಡೆ ತಿಕ್ಕಿ ನೋಡ್ರಿ ಫ್ರೆಂಡ್ಸ್. ಇಷ್ಟೆಲ್ಲ ಭಾಂಡೆ ತಿಕ್ಕಿ ನಾನೇ ತಿಕ್ಕಿನಿ ಅಂತ ನನಗೆ ನಂಬಿಕೆ ಬರ್ತಾಯಿಲ್ಲ ನೋಡ್ರಿ ಫ್ರೆಂಡ್ಸ್. ಇಷ್ಟೇ ಯಪ್ಪ ದೇವ್ರಿ. ನಮ್ಮ ಯಜಮಾನ್ರು ಜಸ್ಟ್ ಇವಾಗ ತಾನೇ ಬಂದರು ನೋಡ್ರಿ ಫ್ರೆಂಡ್ಸ್. ರೀ ನಾ ಇಷ್ಟೆಲ್ಲ ತಿಕ್ಕಿನಿ ಅಂತೇಳಿ ನಿಮ್ಗೆ ಅನ್ನಿಸ್ತು. ಪರಿಶಿ ತಿಕ್ಕಿನಿ, ಬಟ್ ನೀವು ಪರಿಶಿ ತಿಕ್ಕಿನಿ, ನಿಮ್ಗೆ ಸರ್ಪ್ರೈಸ್ ಕೊಟ್ಟಿನಿ ನೋಡ್ರಿ. ಹೆಂಗೆ ಅನ್ನಿಸ್ತು? ಸೂಪರ್. ಈಗ ಇವೆಲ್ಲ ಬಟ್ಟೆಯಿಂದ ಒರೆಸಿ, ಚಲೋ ಬಟ್ಟೆಯಿಂದ ಒರೆಸಿ ಮತ್ತೆಲ್ಲ ಒಳಗಡೆ ಇಡ್ಬೇಕು ನೋಡ್ರಿ. ನಿನ್ನಿಂದೆಲ್ಲ ರೇಷನ್ ತಂದೀವಿ, ಇಲ್ಲೆಲ್ಲ ಒಳಗಿರ್ಬೇಕು ನೋಡ್ರಿ. ಅಲ್ಲಿ ಒಳಗೆಲ್ಲ ತಿಕ್ಕಿನ್ರಿ. ಆವಾಗಲೇ ತೋರಿಸ್ನಲ್ರಿ ನಿಮಗೆ. ಅಪ್ಪ ದೇವ್ರೆ, ಇಷ್ಟೋ ತನಕ ಆಯ್ತು ನೋಡ್ರಿ. ಟೈಮ್ ನೋಡ್ರಿ ಇವಾಗ ಬರೋಬ್ಬರಿ 7 ಗಂಟೆ ಆಗ್ಯದ್ರಿ ಫ್ರೆಂಡ್ಸ್. ಬೆಳಗ್ಗೆ 12 ಗಂಟೆಯಿಂದ ಸಂಜೆ 7 ಗಂಟೆ ತನಕ ನಾನು ಒಟ್ಟ ಕೈ ಕಟ್ಟಿಲ್ಲ, ಕಾಲು ಕಟ್ಟಿಲ್ಲ, ಕುತ್ಕೊಂಡು ಇಲ್ಲ ನೋಡ್ರಿ ಫ್ರೆಂಡ್ಸ್. ನಡುವ 5 ಗಂಟೆ ಹಂಗೆ ಮಕ್ಕಳಿಗೆ ಊಟ ಮಾಡಿಸ್ದೆ. ಆಮೇಲೆ ನಾನು ಸ್ವಲ್ಪ ಊಟ ಮಾಡಿದೆ. ಇಷ್ಟೆಲ್ಲ
ಮತ್ತು ಬರ್ರಿ ತೋರಿಸ್ತೀನಿ ನೋಡ್ರಿ ಫ್ರೆಂಡ್ಸ್. ನಾವು ನಮ್ಮ ಯಜಮಾನ್ರು ಎಲ್ಲರ ಕೊಟ್ಟರು ಒರೆಸಿ ನಾನೆಲ್ಲ ಮ್ಯಾಲೆ ಎತ್ತಿಟ್ಟಿನಿ ನೋಡ್ರಿ ಫ್ರೆಂಡ್ಸ್. ಎಲ್ಲ ಕ್ಲೀನಾಗಿ ಎತ್ತಿಟ್ಟಿನಿ ನೋಡ್ರಿ. ನಮ್ಮ ಚಿನ್ನಿ ಬಂಗಾರಿ ಅಳ್ಳಗತ್ತಾಳ ನೋಡ್ರಿ ಫ್ರೆಂಡ್ಸ್. ಸೌರ್ಯ ಕುತ್ಕೊಂಡನ, ಪ್ರತೀಕ್ ಆಟ ಆಡ್ಲತ್ತಾನ. ಇನ್ನು ಗಬಾಳ ಮನೆ ಎಷ್ಟು ಕ್ಲೀನ್ ಮಾಡಿದ್ರು ಗಬಾಳೆ ಇರ್ತದೆ ನೋಡ್ರಿ ಫ್ರೆಂಡ್ಸ್. ಇವಾಗ ರೇಷನ್ ಎಲ್ಲ ಹಾಕಿಟ್ಟಿವಿ ನೋಡ್ರಿ ಫ್ರೆಂಡ್ಸ್. ಇಲ್ಲಿ ರೇಷನ್ ಎಲ್ಲ ಹಾಕಿಟ್ಟಿವಿ ನೋಡ್ರಿ. ಬ್ಯಾಳಿ, ಸೋಯಾಬೀನು, ಆಮೇಲೆ ಏನೇನೇನೋ ಹಾಕಿಟ್ಟಿವಿ ಫ್ರೆಂಡ್ಸ್. ಆಮೇಲೆ ಯಜಮಾನ್ರು ಇಲ್ಲಿ ತರಕಾರಿ ಹಾಕಿದ್ದಗತ್ತಾರ ನೋಡ್ರಿ. ಇದು ಕೂಡ ತರಕಾರಿ ಸ್ಟ್ಯಾಂಡ್ ಕೂಡ ತಿಕ್ಕಿ ನೋಡ್ರಿ ನಾನು. ನಮ್ಮ ಚಿನ್ನಿ ಬಂಗಾರಿ ಅಳ್ಳೋಗತ್ತಾಳ ನೋಡ್ರಿ. ಹಾಯ್ ಮಾಡು. ಅನ್ನಕ್ಕೆ ಇಟ್ಟಿದ್ದೀನಿ ನೋಡ್ರಿ ಫ್ರೆಂಡ್ಸ್. ಅನ್ನಕ್ಕೆ ಇಟ್ಟಿದ್ದೀನಿ. ಅನ್ನ ಆಗ್ಯದ, ಹಾಲು ಕಾಶ್ಯಾರ ನಮ್ಮ ಯಜಮಾನ್ರು. ಇದು ಶೇಂಗಾ ಹಿಂಡಿ ಕುಡ್ಸಕ್ಕೆ ಇಟ್ಟಿನಿ ನೋಡ್ರಿ. ನಮ್ಮ ಮಮ್ಮಿ ಮನೆಗೆ ಕೊಡ್ತೀನಿ. ನಮ್ಮ ಅತ್ತಿ, ನಮ್ಮ ಸೋದರತ್ತಿ 3ನೇ ಅತ್ತಿ ಒಳ್ಳೆ ಕೊಡ್ತಾರೆ, ಹಂಗಾಗಿ ಇಟ್ಟಿನಿ ನೋಡ್ರಿ. ನಮ್ಮ ಪ್ರತೀಕ್ ನೋಡ್ರಿ ಫ್ರೆಂಡ್ಸ್ ಏನು ಮಾಡ್ಲಾಗತ್ತಾನ. ಸುಮ್ಮನೆ ಒಬ್ಬನೇ ಆಡ್ಲಾಗತ್ತ ನೋಡ್ರಿ ಫ್ರೆಂಡ್ಸ್. ಒಬ್ಬನೇ ಆಡ್ಲಾಗತ್ತ ನೋಡ್ರಿ. ಅವ ಬ್ರಷ್ ಹಿಡ್ಕೊಂಡು ಆಟ ಆಡ್ಲಾಗತ್ತ ನೋಡ್ರಿ ಫ್ರೆಂಡ್ಸ್. ಹೆಂಗೆ ಟೈಮು 9:15 ಆಗ್ಯದ ನೋಡ್ರಿ ಫ್ರೆಂಡ್ಸ್. ಇನ್ನೂ ಊಟ ಇಲ್ಲ. ಇನ್ನು ಮನೆ ಸ್ವಚ್ಛ ಮಾಡೋದ್ರಾಗೆ ಇದ್ದೀವಿ ನಾವು. ಪ್ರತೀಕಾ ಪಾನ್ ಮಾಡ್ಲತ್ತೀರಿ ನೀವು? ಏನು ಮಾಡ್ಲತ್ತೀರಿ? ಶೌರ್ಯಾಗ ನಿದ್ದೆ ಹೊಂಟದ ನೋಡ್ರಿ. ಚಿನ್ನಿ ಬಂಗಾರೇನು ಮನ್ಕೊಂಡಾಳ. ನೋಡ್ರಿ ಇಲ್ಲೆಲ್ಲ ಇಟ್ಟಿವಿ. ಯಪ್ಪ ಊಟನೂ ಬೇಡ ಏನು ಬೇಡ ಫ್ರೆಂಡ್ಸ್. ಹಂಗೆ ಮನ್ಕೋಬೇಕು ಅನಿಸುತ್ತೆ ನೋಡ್ರಿ. ಸಾಕಾಗೋಯ್ತು ನೋಡಿ ಫ್ರೆಂಡ್ಸ್. ಇಡೀ ದಿನ ಸಾಕಾಗೋಯ್ತು. ಇನ್ನು ಹೊರಗಡೆ ಕೆಲಸ ಮಾಡೋದು ಅದು ಬೆಸ್ಟು. ಇಲ್ಲಿ ಮನೆ ಕುತ್ಕೊಂಡು ಇದೆಲ್ಲ ಮಾಡೋದ್ರೆ ಮಕ್ಕಳನ್ನ ಹಿಡ್ಕೊಂಡು ಮಾಡೋದಂದ್ರೆ ತುಂಬಾ ಕಷ್ಟ ಫ್ರೆಂಡ್ಸ್. ನಿಜವಾಗ್ಲೂ ಬೆಳಗ್ಗೆಯಿಂದ ತಲೆ ಬಚ್ಚಿಲ್ಲ ಏನಿಲ್ಲ ನೋಡ್ರಿ. ಹಿಂಗೆ ಇದೀನಿ ನೋಡ್ರಿ ಫ್ರೆಂಡ್ಸ್. ನೋಡ್ರಿ ಫ್ರೆಂಡ್ಸ್ ಊಟ ಆಯಿತು ನೋಡ್ರಿ ಎಲ್ರದ್ದು. ಚಿನ್ನಿ ಬಂಗಾರಿ ಹಾಲು ಬಾಟ್ಲಿ ಹಾಲು ಕುಡ್ದು ಹಾಲು ಮನ್ಕೊಂಡಾಳು ನೋಡ್ರಿ ಚಿನ್ನಿ ಬಂಗಾರಿ. ಶೌರ್ಯ ಮನ್ಕೊಂಡವನು, ಏನು ಪ್ರತೀಕ್ ಮಲ್ಕೊಂಡಿಲ್ಲ ನೋಡ್ರಿ ಫ್ರೆಂಡ್ಸ್. ಇವತ್ತಂತೂ ಸಾಕಾಗೋಯ್ತು ನೋಡ್ರಿ. ನಾನಂತೂ ಬಿದ್ದುಬಿಟ್ಟು ನೋಡ್ರಿ. ನಮ್ಮ ಯಜಮಾನ್ರು ಹಾಸಿಗೆ ಕೊಟ್ಟರು, ಬಿದ್ದೀನಿ ನೋಡ್ರಿ. ಈಗ ಇಡೀ ದಿನ ಭಾಳ ಅಂದ್ರೆ ಭಾಳ ಕೆಲಸ ಇತ್ತು. ಒಬ್ಬಳೇ ಮಕ್ಕಳನ್ನ ಹಿಡ್ಕೊಂಡು ಮಾಡೋದಂದ್ರೆ ತುಂಬ ಕಷ್ಟ ನೋಡ್ರಿ ಫ್ರೆಂಡ್ಸ್. ನಮ್ಮ ಯಜಮಾನ್ರು ಹೆಲ್ಪ್ ಮಾಡಿದ್ದಾರೆ. ಮಧ್ಯಾಹ್ನ ಒಂದು ಸ್ವಲ್ಪ ಬಂದರೆ ಹೆಲ್ಪ್ ಮಾಡಿದ್ರು. ಆಮೇಲೆ ಸಂಜೆಗೆ ಬಂದಮೇಲೆ ಹೆಲ್ಪ್ ಮಾಡಿದ್ದಾರೆ. ಬೆಳಗ್ಗೆನೂ ಅದೆಲ್ಲ ಸ್ವಲ್ಪ ಎತ್ತಿಟ್ರು. ಅವ್ರ ಸಪೋರ್ಟ್ ಇದೆ ನೋಡ್ರಿ ಫ್ರೆಂಡ್ಸ್. ಅವ್ರ ಸಪೋರ್ಟ್ ಇಲ್ದಿರ ನಾನೇನು ಮುಂದೆ ಬರೋಕ್ಕಾಗಲ್ಲ. ಅವ್ರ ಸಪೋರ್ಟ್ ಇದೆ, ನಮ್ಮ ಯಜಮಾನ್ರ ಸಪೋರ್ಟ್ ಇದೆ ನೋಡ್ರಿ ಫ್ರೆಂಡ್ಸ್. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟು ನನಗೆ ನನ್ನ ಜೀವನದಲ್ಲಿ ತುಂಬ ಮುಖ್ಯ ಆಗಿರುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋಗಳಿಗೆ, ಹೊಸ ವಿಡಿಯೋಗಳಿಗೆ ಸಿಗ್ತೀನಿ. ಬಾಯ್. ಐ ಲವ್ ಯು. ಬಾಯ್ ಮೇಡಮ. ಬಾಯ್ ಚಿನಿ. ಗುಂಡ ಗುಡ್ ನೈಟ್ ಅನ್ನು. ಪಪ್ಪ ಗುಡ್ ನೈಟ್ ಅನ್ನು. ಪಪ್ಪ ಗುಡ್ ನೈಟ್ ಅನ್ನು. ಗುಡ್ ನೈಟ್. ಬಾಯ್ ಫ್ರೆಂಡ್ಸ್.